ದೇಶ ರಾಮೋತ್ಸವದ ಸಂಭ್ರಮದಲ್ಲಿದ್ರೆ ಕೋಲಾರದಲ್ಲಿ ಕಿಡಿಗೇಡಿಗಳ ಕೃತ್ಯ ಬಯಲಾಗಿದೆ. ಕಿಡಿಗೇಡಿಗಳ ವಿಕೃತ ಮನಸ್ಥಿತಿಗೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿ ಇದೆ. ಹಾಗಾದ್ರೆ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಂಕ್ರಾಂತಿ ಹಬ್ಬಕ್ಕೆ ಯುವಕರು ಅಳವಡಿಸಿದ್ದ ಶ್ರೀರಾಮನ ಕಟ್ಔಟ್ಗೆ ಬ್ಲೇಡ್ ಹಾಕಿ ತಮ್ಮ ಮನಸ್ಸಿನ ವಿಕೃತಿಯನ್ನ ಹೊರಹಾಕಿದ್ದಾರೆ ರಾಮದ್ವೇಷಿಗಳು. ಕೋಲಾರದ ಮುಳುಬಾಗಿಲಿನಲ್ಲಿ ಗುಣಗುಂಟೆ ಪಾಳ್ಯ ಅನ್ನುವಂತಹ ಪ್ರದೇಶದಲ್ಲಿ ಈ ಘಟನೆ ಆಗಿದೆ. ನಿನ್ನೆ ರಾತ್ರಿ 10:44ರ ಸುಮಾರಿಗೆ ಬ್ಲೇಡ್ ಹಾಕಿ ತಮ್ಮ ಮನಸ್ಸಿನ ವಿಕೃತಿಯನ್ನ ಪ್ರದರ್ಶಿಸಿದ್ದಾರೆ. ಕಟ್ಔಟ್ಗೆ ಬ್ಲೇಡ್ ಹಾಕಿದ್ದನ್ನ ಖಂಡಿಸಿ ಇವತ್ತು ಸಂಸದ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಆಯಿತು. ಆ ಕೃತ್ಯ ಸಿಸಿಟಿವಿಯ ಫುಟೇಜಸ್ ಅಲ್ಲಿ ಕೂಡ ಸೆರೆಯಾಗಿದೆ. ರಾಮದ್ವೇಷಿಗಳು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ, ಯಾವ್ದಾವ್ದನ್ನ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಎಲ್ಲವೂ ಕೂಡ ಈ ದೃಶ್ಯಾವಳಿಗಳ ಮೂಲಕ ನೀವು ನೋಡಬಹುದು. ಫಸ್ಟ್ ಆ ಸಿಸಿಟಿವಿ ಫುಟೇಜಸ್ ಅನ್ನ ನೋಡೋಣ, ನಂತರ ಈ ವಿಚಾರವಾಗಿ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರಾಕ್ಷಸರು ವಿಚಲಿತರಾಗ್ತಾ ಇದ್ರು, ಹೆದರ್ತಾ ಇದ್ರು ಅಂತ ಕೇಳಿದ್ವಿ, ಓದಿದ್ವಿ. ಆದ್ರೆ ಈಗ ರಾಮ ಮಂದಿರ ಆಗ್ತಾ ಇರೋದನ್ನೇ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಬೇಕು ಅಂತ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸೋದಕ್ಕೆ ಪಣ ತೊಟ್ಟಿದ್ದಾರ ಕಿಡಿಗೇಡಿಗಳು. ಅವರ ಮನಸ್ಸಲ್ಲಿರುವಂತಹ ವಿಷ ಈ ಮೂಲಕ ಆಚೆ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ನೀವು ಸಿಸಿಟಿವಿ ಫುಟೇಜಸ್ ಅನ್ನ ನೋಡ್ಬೋದು. ಕೈಯಲ್ಲಿ ಹರಿತವಾದಂತಹ ಆಯುಧ ಇಟ್ಕೊಂಡು ಆ ಬ್ಯಾನರ್ ಹಾಕಿದ್ರೆ ಅದಕ್ಕೆ ಬ್ಲೇಡ್ ಹಾಕೋ ಕೆಲಸವನ್ನ ಮಾಡಿ, ಹರಿಯೋ ಕೆಲಸ ಮಾಡಿ ತಮ್ಮ ಮನಸ್ಸಿನಲ್ಲಿರೋ ವಿಷಾನ ಕಕ್ಕಿದ್ದಾರೆ ರಾಮದ್ವೇಷಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮಂದಿರ ಉದ್ಘಾಟನೆಯ ದಿನ ಹತ್ರ ಬರ್ತಾ ಇದ್ದ ಹಾಗೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿರಬೇಕಾದ್ರೆ ಇಂತಹ ಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ ಅಂತಾನೆ ನಡೆಸ್ತಾ ಇರೋದು, ಉದ್ದೇಶ ಪೂರ್ವಕವಾಗಿ ಮಾಡಿರೋದು ಅನ್ನೋದು ಸ್ಪಷ್ಟವಾಗಿ ಆ ಸಿಸಿಟಿವಿ ಫುಟೇಜಸ್ ಅನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇಟ್ ವಾಸ್ ವೆರಿ ಇಂಟೆನ್ಷನಲ್. ಇಂಟೆನ್ಷನ್ ಯಾವುದು? ಗಲಾಟೆ ಆಗ್ಬೇಕು ಅಂತಾನಾ? ಇಂಟೆನ್ಷನ್ ಯಾವುದು? ರಾಮನ ಬಗ್ಗೆ ಅಪಾರವಾದ ನಂಬಿಕೆ ಇರುವಂತಹ ಹಿಂದೂಗಳ ಮನಸ್ಸಿಗೆ ಘಾಸಿ ಆಗ್ಬೇಕು ಅಂತಾನ? ಈ ಎರಡು ಪ್ರಶ್ನೆ ಇದೆ. ಅಥವಾ ಇವ್ರ ಹತ್ರ ಬೇರೆ ಯಾರಾದ್ರೂ ಹೇಳಿಸಿ ಮಾಡಿಸಿರೋದ? ಈ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಕಟ್ಔಟ್ ಹರಿದ ಇಬ್ಬರನ್ನ ವಶಕ್ಕೆ ಪಡೆಯೋ ಕೆಲಸವನ್ನ ಮುಳುಬಾಗಿಲು ಪೊಲೀಸರು ಮಾಡಿದ್ದಾರೆ. ಬಟ್ ಯಾಕೆ ಇಷ್ಟೊಂದು ಒದ್ದಾಟ, ಯಾಕೆ ಇಷ್ಟೊಂದು ಹುಚ್ಚಾಟ ಅನ್ನೋದು ಪ್ರಶ್ನೆ.